ನಾನಿವತ್ತೊಂದು ಸ್ಪೆಷಲ್ ಆಗಿರುವ ಜಾಕ್ ಫ್ರೂಟ್ ಫಿರ್ನಿ ಮಾಡ್ತಾಯಿದ್ದೇನೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ತಿಂದರೆ ನಿಜವಾಗ್ಲೂ ಇದರ ಟೇಸ್ಟ್ ಅಂತೂ ಮರಿಲಿಕ್ಕಿಲ್ಲ, ಆ ರೀತಿ ಇರುತ್ತೆ. ಈ ರೆಸಿಪಿಯನ್ನು ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ. ಯಾರಾದರೂ ಹೊಸದಾಗಿ ನೋಡೋರ ಹತ್ರ ಪ್ಲೀಸ್ ಇದನ್ನು ಶೇರ್ ಮಾಡಿ, ಯಾರಿಗಾದರೂ ಯೂಸ್ ಆಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ನಾನು ಇದು ಜಾಕ್ ಫ್ರೂಟನ್ನು ಸ್ಟೋರ್ ಮಾಡ್ಕೊಂಡಿಟ್ಟಿದ್ದೆ ಫ್ರೀಝರಲ್ಲಿ. ನೀರು ಹಾಕಿ ಕ್ಲೀನ್ ಮಾಡ್ತಾಯಿದ್ದೇನೆ ಅದನ್ನು ಐಸ್ ಹೋಗುವ ತನಕ. ನಂತರ ಇಲ್ಲಿ ನಾನು ಒಂದು 5 ಸ್ಪೂನಷ್ಟು ಬಾಸ್ಮತಿ ರೈಸನ್ನು ನೆನೆಸಿಟ್ಟಿದ್ದೇನೆ. ಅದನ್ನು ಕೂಡ ನಾನು ಈಗ ಮಿಕ್ಸಿಗೆ ಹಾಕ್ತೇನೆ. ಇದು ಫೈನ್ ಪೇಸ್ಟ್ ಆಗಬಾರ್ದು, ಜಸ್ಟ್ ಒಂದು 2-3 ಪೀಸ್ ಆಗುವ ಥರ ತರಿ ಮಾಡಿ ಇಟ್ಕೋಬೇಕು. ಇನ್ನೊಂದು ಸೈಡಲ್ಲಿ ಎಲ್ಲವೂ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಇನ್ನೊಂದು ಸೈಡಲ್ಲಿ ಜಾಕ್ ಫ್ರೂಟನ್ನು ಕೂಡ ಪೇಸ್ಟ್ ಮಾಡ್ಕೋಬೇಕು. ಇದಂತೂ ಫೈನ್ ಪೇಸ್ಟ್ ಆಗಬೇಕು, ಯಾಕೆಂದರೆ ಇದು ನಾವು ಲಾಸ್ಟಿಗೆ ಆ್ಯಡ್ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಂತರ ಎಲ್ಲವೂ ಒಂದು ಬೌಲಲ್ಲಿ ರೆಡಿಯಾಗಿ ಇಟ್ಕೊಳ್ಳಿ. ನಂತರ ಯೆಲ್ಲೋ ಕಲರ್ ಬರಬೇಕು ಅಂತ ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೇನೆ. ಅದು ಎಕ್ಸಾಕ್ಟ್ ಯೆಲ್ಲೋ ಇಲ್ಲ, ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ, ಸ್ವಲ್ಪ ಕಲರ್ ಬರಲಿ ಅಂತ ಜಾಕ್ ಫ್ರೂಟಿದು. ಈ ಕಡೆಯಿಂದ ಇಲೈಚಿಯನ್ನು ನಾನು ಸ್ವಲ್ಪನೇ ಶುಗರ್ ಹಾಕಿಬಿಟ್ಟು ಕುಟ್ಟಿ ಪೌಡ್ರ್ ಮಾಡ್ತಾಯಿದ್ದೇನೆ ಅದನ್ನು. ನಂತರ ಇಲ್ಲಿ ನಾನು 1 ಲೀಟರ್ ಹಾಲು ಹಾಕ್ತೇನೆ. ಸ್ವಲ್ಪ ನೀರು, ಅಂದರೆ ತಳ ಹಿಡಿಬಾರದು ಅಂತ ಅಷ್ಟೇ, ನೀರು ಮಿಕ್ಸ್ ಮಾಡೋದು ಬೇಡ, ಹಾಲು ತೆಳುವಾಗುತ್ತೆ. ಸೊ 1 ಲೀಟರ್ ಹಾಲನ್ನು ನಾನಿಲ್ಲಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತೇನೆ. ಬಾಯ್ಲ್ ಆದ ಕೂಡಲೇ, ಈ ರೀತಿ ಬಾಯ್ಲ್ ಬಂದ ಕೂಡಲೇ ನಾವು ಮಿಕ್ಸಿಯಲ್ಲಿ ತರಿ ಮಾಡಿಟ್ಟಿದ್ದ ಬಾಸ್ಮತಿ ರೈಸನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಈ ಥರ ಆ್ಯಡ್ ಮಾಡಿ ಇದು ಚೆನ್ನಾಗಿ ಅಂದರೆ ರೈಸ್ ಬೇಯುವ ತನಕ ಸ್ಪೂನಿಂದ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ದಪ್ಪ ತಳದ ಪಾತ್ರೆ ಇಡಬೇಕು. ಸೈಡಲ್ಲಿ ಬಂದ ಮಲೈ ಎಲ್ಲವನ್ನು ಅದಕ್ಕೇ ಹಾಕಬೇಕು, ಸ್ಪೂನಿಂದ ತೆಗೆದು. ಇಲ್ಲಿ ಒಂದು ಸೀನ್ ಮಿಸ್ ಆಗಿದೆ, ಶುಗರ್ ಹಾಕೋದು. ಒಂದು ಸೈಡಲ್ಲಿ ಬೌಲಲ್ಲಿ ಇಟ್ಟಿದ್ದೆ ನೋಡಿ, ಆ ಶುಗರನ್ನು ನಾನು ಹಾಕಿದ್ದೇನೆ. ಅದಾದಮೇಲೆ ಶುಗರ್ ಹಾಕಿದ ಮೇಲೆ ನಾವಿಲ್ಲಿ ಇದು ಜಾಕ್ ಫ್ರೂಟ್ ಪಲ್ಪನ್ನು ಕೂಡ ಹಾಕಬೇಕು. ಇದನ್ನು ಹಾಕಿದ ಮೇಲೆ ಸರಿಯಾಗಿ ನಾವು ಮಿಕ್ಸ್ ಮಾಡಬೇಕು. ಮತ್ತು ಇಲೈಚಿ ಕೂಡ ನಾನು ಹಾಕ್ತಾಯಿದ್ದೇನೆ. ತುಂಬಾ ಬೇಜಾರಾಯಿತು ಫ್ರೆಂಡ್ಸ್, ಅದು ಸೀನ್ ಮಿಸ್ ಆಯಿತು ಅಂತ. ಅದೇನೋ ಸ್ಟಕ್ ಆಯಿತು ಫೋನ್, ಏನು ಅಂತ ಗೊತ್ತಿಲ್ಲ. ಎಡಿಟಿಂಗ್ ಮಾಡುವಾಗ ನೋಡ್ತೇನೆ ಸೀನ್ ಇಲ್ಲ. ಸೊ ನಿಮಗೆ ಅರ್ಥ ಆಗಿರ್ಬೋದು. ನೀವು ನೋಡಿಕೊಂಡು ಶುಗರ್ ಹಾಕಿ ಸ್ವೀಟಿಗೆ ಅನುಗುಣವಾಗಿ ಈ ರೀತಿ ಚೆನ್ನಾಗಿ ದಪ್ಪ ಆಗುವ ತನಕ ನೀವು ಅದನ್ನು ಕುದಿಸಬೇಕು. ದಪ್ಪ ಆಗುತ್ತೆ, ಯಾಕೆಂದರೆ ರೈಸ್ ಅಲ್ವಾ, ಪ್ಲಸ್ ನಾವಿಲ್ಲಿ ಜಾಕ್ ಫ್ರೂಟ್ ಪಲ್ಪು ಕೂಡ ಹಾಕಿದ್ದೇವೆ. ಅದು ಹಾಕಿದ ಮೇಲೆ ತುಂಬಾ ದಪ್ಪ ಆಗುತ್ತೆ. ಸೊ ಈ ರೀತಿ ತಿರುಗಿಸ್ತಾ ಇರಬೇಕು ಮಾತ್ರ. ನಂತರ ನಾವು ಇಲ್ಲಿ ನಾನು ಅದು ಗೀ ಕೂಡ ಆ್ಯಡ್ ಮಾಡಿದ್ದೇನೆ, ಅಂದರೆ ಫ್ರೈ ಮಾಡಿದ್ದೆಲ್ಲ ಕ್ಯಾಶು, ಅದರ ಗೀ 1 ಸ್ಪೂನ್ ಇದಕ್ಕೆ ಹಾಕಿದ್ದೇನೆ. ಸೊ ಕ್ಯಾಶು ಕೂಡ ಫ್ರೈ ಮಾಡ್ಕೊಂಡು ಇಟ್ಟಿದ್ದೇನೆ. ಈ ಸ್ವಲ್ಪನೇ ಹಾಕ್ತಾಯಿದ್ದೇನೆ, ಯಾಕೆಂದರೆ ಅದು ಸಾಫ್ಟ್ ಆಗುತ್ತೆ ಅಂತ ಬಿಸಿಗೆ. ಮತ್ತು ನಾನು ಸರ್ವ್ ಮಾಡುವಾಗ ಮೇಲ್ಗಡೆಯಿಂದ ಹಾಕ್ತೇನೆ, ಆಗ ಕ್ರಿಸ್ಪಿ ಕ್ಯಾಶು ತಿನ್ನುವಾಗ ಚೆನ್ನಾಗಾಗುತ್ತೆ. ಈ ಫಿರ್ನಿ ತಿನ್ನುವಾಗ ನಿಮಗೆ ನಿಜವಾಗ್ಲೂ ಜಾಕ್ ಫ್ರೂಟ್ ತಿಂದಾಗೇನಾಗ್ತದೆ ಆ ರೀತಿ ಪರಿಮಳ ಬರ್ತಾ ಉಂಟು. ನಾನು ಹೇಳಿದರೆ ಗೊತ್ತಾಗೋದಿಲ್ಲ, ನೀವು ಟ್ರೈ ಮಾಡಿ ನೋಡಿ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕಳಿಸಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಈ ರೀತಿ ನಮಗೆ ಸಪೋರ್ಟ್ ಮಾಡಿದರೆ ನಮಗೂ ಒಳ್ಳೊಳ್ಳೆ ವೀಡಿಯೋ ಹಾಕಲಿಕ್ಕೆ ಮನಸ್ಸಾಗುತ್ತೆ. ಅಂದರೆ ನಮಗೆ ಗೊತ್ತಿರೋದನ್ನು ನಿಮಗೆ ನಾವು ಮಾಡುವಂಥದ್ದೇ, ಮನೆಯಲ್ಲಿ ಮಾಡುವಂಥ ರೆಸಿಪಿಗಳನ್ನು ನಿಮಗೆ ಶೇರ್ ಮಾಡ್ಬೋದು. ಆವಾಗ ಯಾರಿಗಾದರೂ ಹೊಸದಾಗಿ ಮಾಡೋರಿಗೂ ಕೂಡ ಯೂಸ್ ಆಗುತ್ತೆ. Thanks for supporting.